ಇಲ್ಲಿ ದೇವೇಗೌಡರು ಒಂದು ಕಡೆ ಅಥವಾ ಕುಮಾರಸ್ವಾಮಿ ಅವರು ಒಂದು ಕಡೆ, ಆನಂತರದಲ್ಲಿ ನರೇಂದ್ರ ಮೋದಿ ಅವರು ಅಥವಾ ಕೇಂದ್ರ ಸರ್ಕಾರವು ಒಂದು ಕಡೆ, ಎಲ್ಲ ಸೇರಿಕೊಂಡು ಈ ಒಂದು ಬಲೆಯನ್ನು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಹೆಣೆದಿದ್ದಾರಾ? ಒಂದು ಚಕ್ರವ್ಯೂಹ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮೂಡ ವಿಷಯದಲ್ಲಿ ರಚನೆಯಾಗಿದೆಯಾ? ಈ ಚಕ್ರವ್ಯೂಹವನ್ನು ಸಿದ್ದರಾಮಯ್ಯ ಅವರು ಭೇದಿಸ್ತಾರಾ ಇಲ್ಲ ಸಿಕ್ಕಾಕೊಳ್ತಾರ ಅಂತ ಒಂದು ಪ್ರಶ್ನೆ ಇರುವ ನಡುವೆನೇ ಇಲ್ಲಿ ಪರಮೇಶ್ವರ್ ಅವರು ಮಾತಾಡ್ತಾರೆ. ಗೃಹ ಸಚಿವರು, ಕರ್ನಾಟಕ ಗೃಹ ಸಚಿವರವರು ಅವ್ರು ಹೇಳ್ತಾರೆ, ಇಲ್ಲ ಸಿ ಎಂಗೆ ರಾಜ್ಯಪಾಲರೇನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೋ ಇದರಲ್ಲಿ ಕರೆಕ್ಟಾಗಿ ನಾವು ದಾಖಲೆಗಳ ಸಮೇತವಾಗಿ ನಾವು ಮಾತಾಡಬೇಕಾಗತ್ತೆ. ರಾಜ್ಯಪಾಲರು ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊಂಡಿರಬಹುದು, ಬಹುಶಃ ಒಂದು ಪ್ರೆಷರಲ್ಲಿ ರಾಜ್ಯಪಾಲರು ಈ ತರಹ ಶೋಕಾಸ್ ನೋಟಿಸನ್ನು ಕೊಟ್ಟಿರಬಹುದು. ಆದರೆ ಅವರೇನು ನೋಟಿಸ್ ಕೊಟ್ಟಿದ್ದಾರೋ ಇದನ್ನು ದಾಖಲೆ ಸಮೇತವಾಗಿ ಸಮರ್ಥನೆ ಮಾಡಬೇಕಾದಂಥ ಹೊಣೆ ಕೂಡ ರಾಜ್ಯಪಾಲರ ಮೇಲೆ ಇರುತ್ತೆ. ಹೌದು, ಈಗ ರಾಜ್ಯಪಾಲರು ನೋಟಿಸ್ ಕೊಟ್ಟಾಗ ಸುಮ್ಮನೆ ಕೊಡೋಕ್ಕೆ ಬರಲ್ಲ. ಅವ್ರ ಬಳಿಯಲ್ಲಿ ನೋಟಿಸ್ ಕೊಡುವ ಮಟ್ಟಿಗೆ ಒಂದು ನೋಟಿಸ್ ಒಬ್ಬರಿಗೆ ಕೊಡೋದು ಅಂತ ಹೇಳಿದ್ರೆ ಅದು ಬರಿಯ ನೋಟಿಸ್ ಆಗಿರಲ್ಲ. ಒಂದು ಸರ್ಕಾರದಲ್ಲಿ ಒಬ್ಬರು ಹೆಡ್ಗೆ ಕೊಡ್ತಾ ಇರ್ತಕ್ಕಂಥ ನೋಟಿಸ್, ಅದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೊಡ್ತಾ ಇರ್ತಕ್ಕಂಥ ನೋಟಿಸ್, 136 ಶಾಸಕರು ಆಯ್ಕೆ ಮಾಡಿರುವಂತಹ ಅವರ ನಾಯಕನಿಗೆ ಅಥವಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಕೊಡ್ತಾ ಇರ್ತಕ್ಕಂಥ ನೋಟಿಸ್ ಆದಾಗ ಇದರಲ್ಲಿ ರಾಜಕೀಯ ವಿಷಯಗಳಿಗೂ ಕೂಡ ಅವ್ರಿಗೆ ಡ್ಯಾಮೇಜ್ ಆಗಬಹುದು, ಒಂದು ಘನತೆ ದೃಷ್ಟಿಯಿಂದ ಕೂಡ ಡ್ಯಾಮೇಜ್ ಆಗಬಹುದು, ಜೊತೆಗೆ ಆ ಒಂದು ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ರೂಪದಲ್ಲೂ ಕಾಡಬಹುದಲ್ವಾ. ಈ ಕಾರಣದಿಂದಾಗಿ ಇದಕ್ಕೆ ದಾಖಲೆಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇಲ್ಲಿ ರಾಜ್ಯಪಾಲರೇ ಇಟ್ಕೊಂಡಿರ್ತಾರೆ. ಸುಮ್ಮನೆ ಹಾಗೆಲ್ಲ ಕೊಡೋಕ್ಕೆ ಬರಲ್ಲ. ಈ ಹೊಣೆ ಈಗ ಅವ್ರ ಮೇಲೆ ಇರುತ್ತೆ. ನಿಮ್ಮಿಂದ ತಪ್ಪಾಗ್ಬಿಟ್ಟಿದೆ ರಾಜ್ಯಪಾಲರೇ ಅಂತ ಹೇಳಿ ನಾವು ಮನವರಿಕೆ ಮಾಡಿಕೊಡ್ತೀವಿ, ನೋಡ್ತಾ ಇರಿ ಅವರಿಗೆ ಅಂತ ಕೂಡ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ನಮ್ಮದು ಅದೇ ಪ್ರಶ್ನೆ ಆಗಿದೆ. ಚರ್ಚೆ ನಾವು ಕ್ಯಾಬಿನೆಟಲ್ಲಿ ಮಾಡುವಾಗ ಕೂಡ ಇದನ್ನೆಲ್ಲ ಗಮನಿಸಿದ್ದೇವೆ. ಅವರು ಹಿಂದೆ 16 ಕೇಸಸ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ. ಪ್ರಾಸಿಕ್ಯೂಷನ್ಗೆ ಕೇಳಿದ್ರು ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಇಷ್ಟೊಂದು ಆತುರವಾಗಿ ಈ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತೇಳಿ ಏನು ನೋಟಿಸ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದೆಯೇನೋ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದರೆ ಅವರು ಒಂದೇ ದಿವಸದಲ್ಲಿ 26ನೇ ತಾರೀಕೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ, ಎಬ್ರಹಾಂ ಅಂತಕ್ಕಂಥವ್ರು. 26ಕ್ಕೆ ಸಂಜೆ ಹೋಗಿ ಚೀಫ್ ಸೆಕ್ರೆಟರಿ ಅವರು ಎಕ್ಸ್ಪ್ಲನೇಷನ್, ಅಂದರೆ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಲಿಖಿತ ಮೂಲಕ ಉತ್ತರಗಳನ್ನು ಪರ್ಸನಲ್ ಆಗಿ ಹೋಗಿ ಕೊಟ್ಟು ಬಂದಿದ್ದಾರೆ. ಅದಾದಮೇಲೆ ಅರ್ಧ ಗಂಟೆ ಒಳಗಡೆ ನೋಟಿಫಿಕೇಶನ್ ಇದು ಬರುತ್ತೆ, ಏನು ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿಗಳು. ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಇದು ಮೊದಲೇ ಇದಕ್ಕೆಲ್ಲ ತೀರ್ಮಾನಗಳಾಗಿದ್ದಾವೆ ಅಂತೇಳಿ ಅನಿಸುತ್ತೆ. ನಾನು ಎದುರಿಸೋದು ಅಂದರೆ ಕಾನೂನಾತ್ಮಕವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಅಡ್ವೈಸರಿ ಮಾದರಿ ಈಗ ಕ್ಯಾಬಿನೆಟ್ಟು ಒಂದು ನಿರ್ಣಯ ಮಾಡಿದೆ. ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹ್ಯಾವ್ ಅಡ್ವೈಸ್ ದಿ ಗವರ್ನರ್. ಅದು ಕಾನೂನು ಪ್ರಕಾರ ಅವಕಾಶ ಇರ್ತಕ್ಕಂಥದ್ದು, ಅದನ್ನು ಮಾಡಿದ್ದೇವೆ. ಮುಂದೆ ಅವರೇನಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಕೊಡೋದಿಲ್ಲ ಅಂಥೇಳಿ ನಮಗೆ ನಾವು